ಎಲ್ಲರೂ ಅಯೋಧ್ಯ ಸಂಭ್ರಮದಲ್ಲಿದ್ರೆ ಇತ್ತ ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಒಂದು ಕಿಡಿಯನ್ನ ಹೊತ್ತಿಸಿದ್ದಾರೆ. ಇದು ಎಂಥ ಕಿಡಿ ಅಂತ ಹೇಳಿದ್ರೆ ಯಾರಿಗೂ ಬಾರದ ಅನುಮಾನ ಕಾಂಗ್ರೆಸ್ PK ಹರಿಪ್ರಸಾದ್ಗೆ ಬಂದಿದ್ಯಾಕಪ್ಪ. ಹರಿಪ್ರಸಾದ್ಗೆ ಸಿಕ್ಕಿದೆಯಂತೆ ಗೋಧ್ರಾ ಮಾದರಿಯ ದಾಳಿಯ ಮಾಹಿತಿ. ನನ್ನ ಮಾಹಿತಿ ಮೇಲೆ ಹೇಳ್ತಾ ಇದ್ದೀನಿ, ಬೇಕಾದ್ರೆ ಕೇಸ್ ಹಾಕ್ಲಿ, ನನ್ನ ಬೆಂಬಲಕ್ಕೆ ಯಾರಾದರೂ ನಿಲ್ಲಿ ಬಿಡ್ಲಿ, ನಾನು ಹೇಳಿಕೆಗೆ ಬದ್ಧ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೋಧ್ರಾ ದುರಂತದ ರೀತಿ ಮತ್ತೊಮ್ಮೆ ಏನಾದರೂ ಆಗಬಹುದು ಅಂತ ಹೇಳಿ ಎಚ್ಚರಿಕೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಅಲ್ಲಿ ಹೋಗುವಂತಹ ಕರಸೇವಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ BK ಹರಿಪ್ರಸಾದ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಅದು ಭಾರಿ ಚರ್ಚೆಯ ಜೊತೆಗೆ ಒಂದಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂತದ್ದು. ಮತ್ತೊಂದು ಗೋಧ್ರಾ ಘಟನೆ ನಡೆಯಬಹುದು ಅಂತ ಒಂದು ಆತಂಕ ಅನುಮಾನ ವ್ಯಕ್ತಪಡಿಸಿರುವಂತದ್ದು. ಈ ಬಗ್ಗೆ ಮಾತಾಡೋಕೆ BK ಹರಿಪ್ರಸಾದ್ ನಮ್ಮ ಜೊತೆ ಇದ್ದಾರೆ. ಸರ್, ಇದು ಆತಂಕನೋ ಅನುಮಾನನೋ? ಆತಂಕ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸವನ್ನು ನೋಡಿದಾಗ ಚುನಾವಣೆ ಸಂದರ್ಭದಲ್ಲಿ ಪ್ರಚೋದನಕಾರಿಯಾದಂಥ ವಿಚಾರಗಳನ್ನು ಕೈಗೆ ತೆಗೆದುಕೊಂಡು ಇವರು ಚುನಾವಣೆ ಲಾಭ ಪಡಲಿಕ್ಕೆ ಮಾಡ್ತಕ್ಕಂಥದ್ದು ನಾವು ಗೋಧ್ರಾದಲ್ಲೂ ಸಹ ನೋಡಿದ್ದೀವಿ, ಕಂದಮಹಲಲ್ಲೂ ಸಹ ನೋಡಿದ್ದೀವಿ, ಮತ್ತು ಪುಲ್ವಾಮಾದಲ್ಲೂ ಸಹ ನೋಡಿದ್ದೀವಿ. ಇದು ಭಾಳ ದೊಡ್ಡ ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ. ಆದ್ದರಿಂದ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡು ಎಲ್ಲರಿಗೂ ಸಹ ಸುರಕ್ಷತೆ ಕೊಡಬೇಕು ಅನ್ನೋದು ನಾನು ಹೇಳ್ತಾ ಇದ್ದೇನೆ. ನಿಮಗೆ ಏನು ಈ ರೀತಿ ಮಾಹಿತಿ ಬಂದಿರೋದ್ರಿಂದ ಏನಾಗ್ಬೋದು ಅಂತ ನಿಮ್ಮ ಮಾಹಿತಿ? ನನಗೆ ಮಾಹಿತಿ ಏನಿಲ್ಲ, ಇತಿಹಾಸ ನೋಡಿದಾಗ ಗೊತ್ತಾಗುತ್ತೆ. ಭಾರತೀಯ ಜನತಾ ಪಾರ್ಟಿಯ ಇತಿಹಾಸ ನೀವು ತೆಗೆದುಕೊಂಡಾಗ ರಾಜಕೀಯ ಲಾಭಕ್ಕೋಸ್ಕರ ಅವ್ರು ಏನು ಬೇಕಾದರೂ ಯಾವ ಮಟ್ಟಕ್ಕಾದರೂ ಯಾವ ಕೀಳ್ಮಟ್ಟಕ್ಕಾದರೂ ಹೋಗ್ತಾರೆ. ಆ ಘಟನೆಯಿಂದ ಅಮಾಯಕರು ಯಾರೂ ಸಹ ತೊಂದರೆಗೆ ಈಡಬಾರ್ದು ಅಂಥೇಳಿ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಗೋಧ್ರಾ ಮತ್ತೊಂದು ಘಟನೆ ಅಂತಂದರೆ ಯಾವ ರೀತಿ ನಡಿಬೋದು ಅಂತ? ಗೋಧ್ರಾ ಘಟನೆ ಇರ್ಬೋದು, ಪುಲ್ವಾಮಾ ಇರ್ಬೋದು, ಕಂದಮಾಲ್ ಇರ್ಬೋದು. ಕಂದಮಾಲಲ್ಲಿ 1 ಲಕ್ಷ ಜನ ನಿರ್ಗತಿಕರು, ನಿರಾಶ್ರಿತರಾದರು. ಆ ಥರ ಘಟನೆಗಳು ಈ ರಾಷ್ಟ್ರದಲ್ಲಿ ನಡೀಬಾರ್ದು. ಅದಕ್ಕೆಲ್ಲರೂ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೊಳ್ಬೇಕು. ಆದ ನಂತರ ಹೇಳಿ ಪ್ರಯೋಜನ ಇಲ್ಲ. ಅದಕ್ಕೆ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಅವರು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು. ಮುನ್ನೆಚ್ಚರಿಕೆ ಕ್ರಮ ಅಂದರೆ ಯಾವ ರೀತಿ? ನೀವು ಒಂದು ಸಜೆಷನ್ ಕೊಡಿ, ಸಲಹೆ ಕೊಡಿ. ಎಲ್ಲ ರೀತಿಯ ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಕೆಲಸ ಭಾಳ ಕಟ್ಟುನಿಟ್ಟಿನಿಂದ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಈ ಥರ ಘಟನೆಗಳು ಯಾವುದೇ ಧರ್ಮ, ಜಾತಿ, ಭಾಷೆಯವರು ಮಾಡಿದ್ದಾರೆ ಅವರ ಮೇಲೆ UAPA ಕ್ರಮ ತೆಗೆದುಕೊಳ್ಬೇಕು. ಇವತ್ತು ಇಡೀ ದೇಶಾದ್ಯಂತ ಅಂದರೆ ಇಲ್ಲಿ ಎಲ್ಲ ಕಡೆ ಕೂಡ ದೇಶಾದ್ಯಂತ ರಾಮ ಭಕ್ತರು ಹೋಗ್ತಾರಂತೂ ಅಯೋಧ್ಯೆ ಉದ್ಘಾಟನೆ ಸಂದರ್ಭದಲ್ಲಿ. ಈಗಾಗಲೇ ನಾನು ಹೇಳಿದ್ದೀನಿ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ರಾಜಕೀಯ ಕಾರ್ಯಕ್ರಮ. ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ. ಆದ್ದರಿಂದ ಎಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇರೋದು. ಎಲ್ಲೆಲ್ಲಿ ಸಭೆ ಆಗಿದೆ ಅನ್ನೋಂಥದ್ದು ಒಂದು ಮಾಹಿತಿಯನ್ನು ಕೊಟ್ರಿ. ಎಲ್ಲ ಕಡೆ ಸಭೆ ಮಾಡಿದ್ದಾರೆ. ನಿಮ್ಮ ಮಧ್ಯಪ್ರದೇಶ ಮುಖ್ಯಮಂತ್ರಿನೇ ಕರಸೇವಕ, ರಾಜಸ್ಥಾನ್ ಮುಖ್ಯಮಂತ್ರಿನೇ ಕರಸೇವಕ. ಇವರು ಅದನ್ನೆಲ್ಲ ಮಾಡಿರ್ತಕ್ಕಂಥದ್ದು ನೋಡಿದಾಗ ಇವರು ಏನು ಬೇಕಾದ್ರೂ ಮಾಡ್ಬೋದು. ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು ಅಂತ ನಾನು ಹೇಳಿ. ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅಂಥೇಳಿ, ರಾಜಕೀಯ ಕಾರ್ಯಕ್ರಮ ಆಗಿರೋದ್ರಿಂದನೇ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇರೋದು. ನೀವು ಹೇಳೋದು ನಿಜ. ಆ ಕಾರ್ಯಕ್ರಮದ ವಿಚಾರದಲ್ಲೇ ಅವ್ರು ಸಭೆ ಮಾಡಿರೋದು, ಅದನ್ನೇ ನಾನು ಹೇಳ್ತಾ ಇರೋದು. ಸಭೆಯಲ್ಲಿ ಅಜೆಂಡಾ ಬೇರೆ ಇತ್ತು ಅಂತ ನೀವು ಹೇಳ್ತಾರಂಥದ್ದು ಏನಿದೆ ಅನ್ನೋದು ಅದಕ್ಕೋಸ್ಕರ ಅಜೆಂಡಾ ಗೊತ್ತಿರೋದ್ರಿಂದನೇ ಇವರು ಇದೆಲ್ಲ ಆಗೋದು. ಅದರಿಂದ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಈಗ ನೀವು ಹಿರಿಯ ನಾಯಕರಾಗಿ ಈ ರೀತಿ ಹೇಳಿಕೆ ಕೊಡ್ತಾರಂಥದ್ದು, ಒಂದಷ್ಟು ಚರ್ಚೆ ಅನುಮಾನ ಉಂಟಾಗಿರುವಂಥದ್ದು, ಒಂದಷ್ಟು ಯಾರಾದರೂ ಕೂಡ ಮಾನಷ್ಟ ಮೊಕದ್ದಮೆ ಹಾಕಿದ್ರೆ ಅಥವಾ ಪಕ್ಷ ಅಂದರೆ ಈ ರೀತಿ ಒಂದು ಗೋಧ್ರಾ ಹತ್ಯಾಕಾಂಡ ಆಗುತ್ತೆ ಅನ್ನೋಂಥದ್ದು ಒಂದು ನಷ್ಟ ಯಾರ ಮೇಲೆ ಜನಗಳ ಜೀವ ಕಾಪಾಡಿ ಅನ್ನೋದು ಮಾನ ನಷ್ಟನ. ಜನಗಳನ್ನ ಜೀವ ಕಾಪಾಡಿ ಅನ್ನೋದು ಮಾನ ನಷ್ಟ ಆದರೆ ಆಗಲಿ, ಅದನ್ನೇನು ನಾನು ತೊಂದರೆ ಇಲ್ಲ, ಅದನ್ನು ಕೇಸ್ ಫೇಸ್ ಮಾಡ್ತೀನಿ. ನೀವೇನಾದರೂ ಮಾಹಿತಿ ಕೊಡ್ತೀರಾ ಈ ಬಗ್ಗೆ? ಅಂದರೆ ಈಗ ತನಿಖಾ ಆಯೋಗ ಇರ್ಬೋದು ಅಥವಾ ತನಿಖಾ ಸಂಸ್ಥೆಗಳಿರ್ಬೋದು ಅಥವಾ ಯಾಕಂದರೆ ಇದು ಸಂಸ್ಥೆ ಅಲ್ಲ, ತನಿಖಾ ಸಂಸ್ಥೆಗಳಿಗೆ ಮುನ್ನೆಚ್ಚರಿಕೆ ಅವ್ರು ವಹಿಸ್ಬೇಕಾಗುತ್ತೆ. ಅವ್ರ ಜವಾಬ್ದಾರಿ ಇದು. ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಜನಗಳ ಜೀವ ಮತ್ತು ಆಸ್ತಿಯನ್ನು ಕಾಪಾಡ್ತಕ್ಕಂಥದ್ದು ಮೂಲಭೂತವಾದ ಜವಾಬ್ದಾರಿ. ಅದನ್ನು ಸರಿಯಾಗಿ ನಡೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಈ ಒಂದು ಪ್ರಚೋದನಕಾರಿ ಹೇಳಿಕೆಗಳು ಕೊಡ್ತಾ ಇದ್ದಾರಲ್ಲ ಭಾರತೀಯ ಜನತಾ ಪಾರ್ಟಿಯವರು, ಯಾರೋ ಹುಬ್ಳಿ ಅವ್ರನ್ನ ಯಾರೋ 30 ವರ್ಷದಿಂದ ಬಿಟ್ಟು ಅರೆಸ್ಟ್ ಮಾಡಿದ್ದಾರೆ ಅಂತ, ಇದೆಲ್ಲ ಪ್ರಚೋದನಕಾರಿಯಾದಂಥ ಹೇಳಿಕೆಗಳು. ಇದೆಲ್ಲ ನಿಲ್ಲಬೇಕು ಅಂದರೆ ಕಟ್ಟೆಚ್ಚರಿಕೆ ವಹಿಸಬೇಕಾಗುತ್ತೆ. ಹರಿಪ್ರಸಾದ್ ಹೇಳಿಕೆ ವೈಯಕ್ತಿಕ ಹೇಳಿಕೆನ ಪಕ್ಷದ ಹೇಳಿಕೆನ? ಪಕ್ಷದ ಹಿರಿಯ ಮುಖಂಡರಾಗಿರುವಂಥ ನಂದು ಇದು ವೈಯಕ್ತಿಕವಾದ ಹೇಳಿಕೆ, ಪಕ್ಷದಕ್ಕೂ ಇದಕ್ಕೇನೂ ಸಂಬಂಧ ಇಲ್ಲ.
ಪಕ್ಷ ಬಟ್ ನಿಮ್ಮ ಬೆಂಬಲ ಹೇಳ್ತಾರೆ ಮುಖ್ಯಮಂತ್ರಿ ಹೇಳಿದ್ರೆ ಇದು ಊಹಾಪೋಹ ಹೇಳಿಕೆ ಕೊಟ್ಟು ಅಂದ್ರೆ ಬೆಂಬಲ ಕೊಡ್ತಾರೆ ಇಲ್ಲ ಅನ್ನೋ ಪ್ರಶ್ನೆ ಬೇರೆ. ನಾನು ಸೈದ್ಧಾಂತಿಕವಾಗಿ ಬದ್ಧನಾಗಿರ್ತಕ್ಕಂಥವನು, ಸ್ಪಷ್ಟವಾಗಿ ಹೇಳ್ತಕ್ಕಂಥವನು. ಆದ್ದರಿಂದ ನನ್ನ ಹೇಳಿಕೆ ಇದು ವೈಯಕ್ತಿಕವಾದ, ಪಕ್ಷಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಒಂದು ಪ್ರಶ್ನೆ ಬಂದಿರುವಂಥದ್ದು ಅಂದರೆ ಕಾಂಗ್ರೆಸ್ ಆತಂಕಗೊಂಡು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಕಾಂಗ್ರೆಸ್ ಆತಂಕಗೊಂಡು ಲೋಕಸಭಾ ಚುನಾವಣೆ ಮೇಲೆ ಇದರ ಎಫೆಕ್ಟ್ ಆಗುತ್ತೆ ಕಾಂಗ್ರೆಸ್ಗೆ ಅನ್ನುವಂಥದ್ದು, ಆ ಹಿನ್ನೆಲೆ ಇವೆಲ್ಲ ಹೇಳಿಕೆ ಬರ್ತಾ ಇದೆ ಅನ್ನುವಂಥದ್ದು. ಲೋಕಸಭಾ ಎಫೆಕ್ಟ್ ಆಗುತ್ತೆ ಹಂಗಂದ್ರೆ ನಾವು ಗೆಲ್ತೀವಿ ಅಂತ ಇತ್ತಲ್ಲ ಭಾರತೀಯ ಜನತಾ ಪಾರ್ಟಿಗೆ, ಅದನ್ನೇ ಸೋಲಿಸ್ಬೇಕು ಅಂತ ತಾನೇ ಮಾಡ್ತಾ ಇದ್ದಾರೆ ಇವರು. ಅಂದರೆ ಅವ್ರು ಭಾಳ ಸ್ಪಷ್ಟವಾಗಿ ಗೊತ್ತಿದೆ, ಈಗ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಆತಂಕ ಇದ್ದರೆ ನಾವು ಭಾರತೀಯ ಜನತಾ ಪಾರ್ಟಿ ಸೋಲುತ್ತೆ ಅಂತೇಳಿ ಅವ್ರಿಗೆ ಆತಂಕ ಆಗ್ತಾ ಇದೆ, ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ನಾನು ಹೇಳ್ತಾ ಇರೋದು. ಯಾರಾದ್ರೂ ಕೊಡಿ ಅಂತ ಕೇಳಿದೆ, ಯಾಕಂದರೆ ಬಿ ಕೆ ಹರಿಪ್ರಸಾದ್ ಹತ್ರ ಮಾಹಿತಿ ಇದೆ, ಸಭೆಗಳು ನಡೆಸಿರುವಂಥದ್ದು ಅಂತ ಈಗ ಕೇಳಿದ್ರೆ ಇತಿಹಾಸ ನೋಡಿ ಅಂತ ಹೇಳ್ತೀನಿ. 30 ವರ್ಷದ ಇತಿಹಾಸ ನೋಡಿ ಭಾರತೀಯ ಜನತಾ ಪಾರ್ಟಿಯವರು ಯಾವ್ಯಾವ ರಾಜ್ಯದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಚುನಾವಣೆ ಸಂದರ್ಭದಲ್ಲಿ. ಈಗ ದೇಶಾದ್ಯಂತ ನಿಮ್ಮ ಕಾರ್ಯಕರ್ತರಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಅಂದರೆ ಕರಸೇವಕರು ಒಂದು ಕಡೆ, ಬಿಜೆಪಿ ಕಾರ್ಯಕರ್ತರು ಒಂದು ಕಡೆ, ಮತ್ತು ರಾಮ ಭಕ್ತರು ಒಂದು ಕಡೆ, ದೇಶಾದ್ಯಂತ ನಿಮ್ಮ ಕಾರ್ಯಕರ್ತರು ಕೂಡ ಇರುವಂಥದ್ದು, ಈ ಹಿನ್ನೆಲೆ ಹೈಕಮಾಂಡ್ ಗಮನಕ್ಕೆ ತರುವಂಥದ್ದು ಆ ಥರ. ಈಗ ಅದೆಲ್ಲ ಹೇಳಿದ್ನಲ್ಲ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ರಾಜಕೀಯ ಕಾರ್ಯಕ್ರಮ. ಅದರಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ಪಕ್ಷ ಅವ್ರಿಗೆ ನಿರ್ದೇಶನ ಕೊಡುತ್ತೆ. ಇದು ಬಿ ಕೆ ಹರಿಪ್ರಸಾದ್ ಅವರು ಹೇಳಿಕೆ, ಅವ್ರು ಹೇಳ್ತಾ ಇರುವಂಥ ಹೇಳಿಕೆಗೆ ಬದ್ಧವಾಗಿದೆ. ಮತ್ತು ಜೊತೆಗೆ ಈ ವಿಚಾರ ಏನಿದೆ ಇದು ನನ್ನ ಹೇಳಿಕೆ ವೈಯಕ್ತಿಕ ಹೇಳಿಕೆ, ಪಕ್ಷದ ಹೇಳಿಕೆ ಅಲ್ಲ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನರಲಿ, ರಿಪಬ್ಲಿಕ್ ಟಿವಿ, ಬೆಂಗಳೂರು.